ತಿಂಗಳ ಅರಿಯರ್ಸ್ ಅನ್ನ ಕೊಡೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ. 38 ತಿಂಗಳ ಹಿಂಬಾಕಿಗೆ ಸಾರಿಗೆ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ಆದೇಶವನ್ನ ತಿರಸ್ಕರಿಸಿ ಇವತ್ತು ಬೆಂಗಳೂರು ಚಲೋ ನಡೆಯುತ್ತೆ. ಸಾರಿಗೆ ಇಲಾಖೆ ಸಿಬ್ಬಂದಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಸರ್ಕಾರದ ಒಪ್ಪಿಗೆಯನ್ನ ಸಾರಿಗೆ ಸಂಘಟನೆಗಳು ತಿರಸ್ಕಾರ ಮಾಡಿದೆ. 26 ತಿಂಗಳು ಬೇಡ, 38 ತಿಂಗಳ ಹಿಂಬಾಕಿ ಬೇಕು ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. 1/1/2024ರಿಂದಲೇ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ಪಟ್ಟು ಹಿಡಿದಿರೋದು. ಸಾರಿಗೆ ನೌಕರರು ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಾರಿಗೆ ನೌಕರರು ಹಾಗೂ ಸಾರಿಗೆ ಇಲಾಖೆ ನಡುವಿನ ಜಟಾಪಟಿ ಮುಂದುವರೆದಿದೆ. ಸರ್ಕಾರದ ಈ ಆದೇಶವನ್ನ ಸಾರಿಗೆ ನೌಕರರು ತಿರಸ್ಕರಿಸಿದ್ದಾರೆ. 2020ರಿಂದ 2023 3 ವರ್ಷ 2 ತಿಂಗಳು ಒಟ್ಟು 38 ತಿಂಗಳ ಹಿಂಬಾಕಿ ಹಣ ಪಾವತಿ ಮಾಡಬೇಕು. ಆದರೆ ಸರ್ಕಾರ ಒಪ್ಪಿರೋದು 26 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ ಅಂತ. ಇದಕ್ಕೆ ಸಾರಿಗೆ ನೌಕರರು ಒಪ್ತಾ ಇಲ್ಲ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸಾರಿಗೆ ನೌಕರರು ಕೇಳಿದ್ದೇನು, ಸರ್ಕಾರ ಕೊಟ್ಟಿದ್ದೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸಾರಿಗೆ ನೌಕರರು ತಾವೇನ್ ಬೇಡಿಕೆಯನ್ನ ಇಟ್ಟಿದ್ವೋ ಅದಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಅದರಲ್ಲಿ ಯಾವುದೇ ಬಾರ್ಗೇನ್ ಇಲ್ಲ ಅಂತ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಇದ್ದಾರೆ ಸಂಪರ್ಕದಲ್ಲಿ. ರಕ್ಷಾ, ಇವತ್ತು ಸಾರಿಗೆ ನೌಕರರು ಹೋರಾಟದ ಹಾದಿಯನ್ನ ಹಿಡಿತಾ ಇದ್ದಾರೆ. ಆದರೆ ಅದಕ್ಕೂ ಮುಂಚೆ ಸರ್ಕಾರ ಒಂದು ಹಂತಕ್ಕೆ ತನ್ನ ನಿರ್ಧಾರವನ್ನ ಪ್ರಕಟಿಸಿದೆ. 26 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ. ಬಟ್ ಅದಕ್ಕೆ ಒಪ್ತಾ ಇಲ್ಲ ಸಾರಿಗೆ ನೌಕರರು. ಈಗ ಸಾರಿಗೆ ನೌಕರರು ಪಟ್ಟು ಹಿಡಿದು ಕೂತಿರೋದೇನು? ಸರ್ಕಾರ ಮತ್ತೇನಾದ್ರೂ ಮಧ್ಯ ಪ್ರವೇಶ ಮಾಡುತ್ತಾ? ಶ್ವೇತಾ, ಸರ್ಕಾರ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆಯನ್ನು ನಡೆಸಿದೆ ಸಾರಿಗೆ ನೌಕರರ ಮುಖಂಡರ ಜೊತೆಗೆ. ಹಾಗೆಯೇ ಸರ್ಕಾರ ಕೆಲವೊಂದು ಭರವಸೆಗಳನ್ನು ಕೂಡ ನೀಡಿದೆ. ಅದೇ 26 ತಿಂಗಳ ಹಿಂಬಾಕಿಯನ್ನು ನೀಡ್ತೀವಿ ಅನ್ನುವಂತಹ ಭರವಸೆ ಆಗಿದೆ. 2025 ಏಪ್ರಿಲ್ಗೆ ವೇತನ ಪರಿಷ್ಕರಣೆಯನ್ನು ಮಾಡಿ ಅದರ ಹರಿಯರ್ಸ್ನು ಕೂಡ ನೀಡ್ತೀವಿ ಅಂತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ 1250 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸಾರಿಗೆ ಇಲಾಖೆಗೆ ನೀಡೋದಾಗಿ ಸಿಎಂ ಕೂಡ ಆದೇಶ ಮಾಡಿದ್ದಾರೆ. ಆದರೆ ಸಾರಿಗೆ ಇಲಾಖೆಯ ನೌಕರರು ಅವರದೇ ಆದಂತಹ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಅದು 38 ತಿಂಗಳ ಹಿಂಬಾಕಿ ವೇತನ ನಮಗೆ ಬರಬೇಕು ಅಂತಕ್ಕಂಥದ್ದು. ಅವರ ನಿಟ್ಟಿನಲ್ಲಿ 2020-24 ಜನವರಿ 1ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಹರಿಯರ್ಸು ಕೂಡ ನಮಗೆ ಸಿಗಬೇಕು. ಅದಾದ ನಂತರ ಮಾತ್ರ ನಾವು ಈ ಒಂದು ಹೋರಾಟವನ್ನ ಕೈ ಬಿಡ್ತೀವಿ ಅಂತಕ್ಕಂಥದ್ದು. ಈ ಹೋರಾಟ ಈಗಾಗಲೇ ಕಳೆದ ತಿಂಗಳನ್ನೇ ಒಂದು ರೂಪುರೇಷೆಗಳನ್ನು ರೂಪಿಸಲಾಗಿರುತ್ತೆ. ಅನಂತ ಸುಬ್ಬರಾವ್ ಅವರ ಒಂದು ಸಾರಿಗೆ ಮುಖಂಡರಾಗಿದ್ದಂತಹ ಅನಂತ ಸುಬ್ಬರಾವ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇದೇ ಹೋರಾಟ ಮುಂದೂಡಿಕೆ ಆಗಿತ್ತು. ಹಾಗಾಗಿ ಇವತ್ತಿನಿಂದ ಈ ಒಂದು ಮುಷ್ಕರಕ್ಕೆ ಕರೆಯನ್ನ ನೀಡಿರ್ತಕ್ಕಂಥದ್ದು. ಇವತ್ತು ರಾಜ್ಯದಾದ್ಯಂತ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ತಾಲೂಕು ಲೆವೆಲಿಂದಲೂ ಕೂಡ ಸಾರಿಗೆ ನೌಕರರು ಇವತ್ತಿನ ಬೆಂಗಳೂರು ಚಲೋ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ಮುಷ್ಕರವನ್ನ ನೋಡಿಕೊಂಡು ಸಂಜೆ 4 ಗಂಟೆವರೆಗೂ ಕೂಡ ಟೈಮ್ ಅನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಸಾರಿಗೆ ಮುಖಂಡರುಗಳು. 4 ಗಂಟೆ ವೇಳೆಗೆ ಸಾರಿಗೆ ನೌಕರರ ಒಂದು ಆಶಯಗಳು ಈಡೇರಿದ ಸಂದರ್ಭದಲ್ಲಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾಳೆಯಿಂದ ಒಂದು ಚಳವಳಿಯನ್ನ ರೂಪಿಸಬಹುದು ಅಂತಕ್ಕಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಬಸ್ನ ಬಂದ್ ಮಾಡಿ ಮುಷ್ಕರವನ್ನ ಮಾಡೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಸಾರಿಗೆ ಮುಖಂಡರು ನೌಕರರುಗಳ ಜೊತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಸದ್ಯ ನಾನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಇಲ್ಲಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ ಮುಷ್ಕರದ ಹಿನ್ನೆಲೆಯಲ್ಲಿ. ಆದ್ರೆ ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗ್ಬೋದು ರಾಜ್ಯದಲ್ಲಿ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಯಾಕಂತ ಅಂದ್ರೆ ರಾಜ್ಯವ್ಯಾಪಿಯಾಗಿ ಈ ಒಂದು ಹೋರಾಟ ಇರೋದ್ರಿಂದ ಬೆಂಗಳೂರು ಚಲೋ ಅನ್ನುವಂಥ ಕರೆಯನ್ನ ನೀಡಿರೋದ್ರಿಂದ ಶ್ವೇತಾ, ಸಾಕಷ್ಟು ಜನ ನೌಕರರು ಏನಿದ್ದಾರೆ, ಚಾಲಕರು, ಹಾಗೇನೇ BMTC KSRTCಯ ಚಾಲಕರು ನಿರ್ವಾಹಕರು ಬರಬಹುದು ಬಸ್ಸನ್ನ ನಿಲ್ಲಿಸಿ ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಅಂತ ಹೇಳ್ತಿದ್ದಾರೆ. ಬನ್ನಿ ಸಾರಿಗೆ ನೌಕರರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಳಭಾಗಕ್ಕೆ ಹೋಗಬೇಕಾಗುತ್ತೆ ಶ್ವೇತಾ, ಯಾಕಂತಂದರೆ ಈ ಕಡೆ ವಿಂಡೋ ಅಷ್ಟು ನಮಗೆ ಅವೈಲಬಿಲಿಟಿ ಇಲ್ಲ. ಸೊ ಅವರ ಒಂದು ನಿರ್ಧಾರ ಏನಂತ ಕೇಳೋಣ. ಇಲ್ಲಿ ಚಾಲಕರಿದ್ದಾರೆ. ಸರ್, ಇವತ್ತು ಮುಷ್ಕರ ಇದೆ, ನಿಮ್ಮ ಒಂದು ಪ್ರತಿಕ್ರಿಯೆ ಏನು? ನಮ್ಮ ಲೀಡರ್ ಏನು ಹೇಳ್ತಾರೆ ಕೇಳಬೇಕಷ್ಟೇ. ಮುಷ್ಕರದಲ್ಲಿ ನೀವು ಪಾಲ್ಗೊಳ್ತಾ ಇಲ್ವಾ ಸರ್? ಅವ್ರು ಏನು ಹೆಂಗೆ ಹೇಳ್ತಾರೆ ಮುಂದೆ ನಮ್ಮ ನೋಡ್ಕೊಂಡು ಇದು ಸರ್ಕಾರ ನಿಮಗೆ 26 ತಿಂಗಳ ವೇತನವನ್ನು ನೀಡ್ತೀವಿ ಅಂತ ಹೇಳಿದೆ, ಅದಕ್ಕೆ ನಿಮಗೆ ಒಪ್ಪಿಗೆ ಇಲ್ವಾ?
ಇಲ್ಲ ಅದಕ್ಕೆ ಲೀಡರ್ಸ್ ಏನು ಹೇಳ್ತಾರೆ ಕೇಳ್ತಾರೆ. ಸೊ ಇವರು ಎಲ್ಲರೂ ಕೂಡ ಲೀಡರ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಾರಿಗೆ ಇಲಾಖೆಯ ನೌಕರರಿಗೆ BMTC ಹಾಗೂ KSRTC ಇಂದ ಖಡಕ್ ಆದೇಶ ಕೂಡ ಬಂದಿದೆ. ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಂಥ ಪಕ್ಷದಲ್ಲಿ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ ವೇತನವನ್ನು ಕೂಡ ಕಟ್ ಮಾಡಲಾಗುತ್ತೆ ಅನ್ನುವಂತಹ ಸಾಕಷ್ಟು ಆದೇಶಗಳು ಬಂದಿರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಚಾಲಕರು, ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗಿರುವುದನ್ನು ನಾವು ನೋಡಬಹುದು. ಆದರೆ ಬೆಂಗಳೂರು ಚಲೋ ಇರೋದ್ರಿಂದ KSRTCಯ ಒಂದು ಸೇವೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.